ಹಲೋ ಎಲ್ರಿಗೂ ನಮಸ್ಕಾರ. ಮಿಸಸ್ ಶೆಟ್ಟಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಶಿವರಾತ್ರಿ ಸ್ಪೆಷಲ್ ತಂಬಿಟ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಫುಲ್ಲು ಸ್ಕಿಪ್ ಮಾಡದೆ ನೋಡಿ, ಕೊನೆಯಲ್ಲಿ ಕಿಚನ್ ಟಿಪ್ಸ್ ಕೂಡ ಕೊಡ್ತೀನಿ. ಬನ್ನಿ ಆಗಿದ್ರೆ ಶಿವರಾತ್ರಿ ಸ್ಪೆಷಲ್ ತಂಬಿಟ್ನ ಹೇಗ್ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನಂದ್ರೆ, ಇಲ್ಲಿ ನಾನು 1 kg ಅಕ್ಕಿನ ತಗೊಂಡಿದ್ದೀನಿ, 2 ಉಂಡೆ ಬೆಲ್ಲ, ಕೊಬ್ಬರಿ, ಏಲಕ್ಕಿ, ಕಡಲೆ ಬೀಜ, ಕಪ್ಪೆಳ್ಳು ಮತ್ತೆ ಕಡಲೆ. ಒಂದ್ ಕಡಾಯಿಗೆ ಕಪ್ಪೆಳ್ಳು ಹಾಕೊಂತ ಇದ್ದೀನಿ. ನಾನಿಲ್ಲಿ 50 ಗ್ರಾಮ್ ಕಪ್ಪೆಳ್ಳು ತಗೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ. ನೀವು ಬಿಳಿ ಎಳ್ಳು ಕೂಡ ತಗೊಬಹುದು. ನೆಕ್ಸ್ಟ್ 1 ಬೌಲ್ ಕಡಲೆ ತಗೊಂತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಕೆಂಪಗಾಗೋ ಅಷ್ಟು ಹುರ್ಕೊಳ್ಳೋಣ. ಒಂದು ಬೌಲ್ ಕಡಲೆ ಬೀಜ ಹಾಕೋತಿದ್ದೀನಿ. ಇದನ್ನು ಹುರ್ಕೊಳ್ಳೋಣ. ಯಾವ್ದನ್ನು ಜಾಸ್ತಿ ಹುರಿಬೇಡಿ, ಸ್ವಲ್ಪ ಮೀಡಿಯಂ ಆಗಿ ಹುರಿದ್ರೆ ಸಾಕು. ನೆಕ್ಸ್ಟ್ ಅಕ್ಕಿ ತಗೋತಾ ಇದ್ದೀನಿ. ನಾನಿಲ್ಲಿ 1 kg ಅಕ್ಕಿ ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದೊಳ್ಳೆ ಘಮ ಬರೋ ತನಕ ಹುರ್ಕೊಳ್ಳೋಣ. ನೀವು ಚೆನ್ನಾಗಿ ಹುರ್ಕೊಳ್ಳಿಲ್ಲ ಅಂದ್ರೆ ಅದು ಹಸಸಿಯಾಗಿ ಇರುತ್ತೆ, ಅಷ್ಟು ರುಚಿ ಇರಲ್ಲ. ಹುರಿದಿರೋ ಅಕ್ಕಿನ ಒಂದ್ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಕಪ್ಪೆಳ್ಳು, 2 ಸ್ಪೂನ್ ಕಡಲೆ ಬೀಜ, 2 ಸ್ಪೂನ್ ಕಡಲೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಬೆಲ್ಲನ ಜಜ್ಕೊಂಡಿದ್ದೀನಿ. ಕಡಲೆ ಬೀಜನ ಸಿಪ್ಪೆ ತೆಗೆದು 2 ಹೋಳಾಗೆ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಪಾಕ ತೆಗೆಯೋಣ. ಅದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ 3/4 kg ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. 1 ಗ್ಲಾಸ್ ನೀರ್ ಹಾಕಿದ್ದೀನಿ. ನೀಟಾಗೆ ತಿರುಕೊಳ್ಳೋಣ. ಇದನ್ನ ಲೋ ಫ್ಲೇಮ್ ನಲ್ಲೇ ಇಟ್ಟಿರ್ಬೇಕು, ಇಲ್ಲಾಂದ್ರೆ ತಳ ಸೀದೋಗುತ್ತೆ. ನಾನಿಲ್ಲಿ 1 kg ಅಕ್ಕಿಗೆ 3/4 kg ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಇದನ್ನ ಕೈ ಬಿಡದೆ ಹಂಗೆ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಲೋ ಫ್ಲೇಮ್ ನಲ್ಲೇ ಇಟ್ಕೊಳ್ಳಿ. ನೋಡಿ, ಬೆಲ್ಲ ಎಲ್ಲ ಕರಗ್ತಾ ಬಂದಿದೆ. ನೋಡಿ, ಫುಲ್ಲು ಬೆಲ್ಲ ಎಲ್ಲ ಕರಗಿದೆ. ಒಂದೆಳೆ ಪಾಕ ಕೂಡ ಬರ್ಬೇಕಿದು. ನೋಡಿ, ಒಂದೆಳೆ ಪಾಕ ಬಂದಿದೆ. ಇಷ್ಟು ಬಂದ್ರೆ ಸಾಕು. ಈಗ ಇದಕ್ಕೆ ಹುರಿದಿರೋ ಕಡಲೆ ಬೀಜ, ಕೊಬ್ಬರಿ, ಕಪ್ಪೆಳ್ಳು, ಮತ್ತೆ ಕಡಲೆನ ಹಾಕಿ ಚೆನ್ನಾಗಿ ತಿರ್ಗಿಸ್ಕೋಬೇಕು. ಇದನ್ನ ಮಾಡ್ಬೇಕಾದ್ರೂ ಲೋ ಫ್ಲೇಮ್ ನಲ್ಲೇ ಇಟ್ಕೊಳ್ಳಿ. ನಾನಿಲ್ಲಿ ರುಬ್ಬಕ್ಕೂ ಕಡಲೆ ಮತ್ತೆ ಕಡಲೆ ಬೀಜ ಹಾಕೊಂಡಿದ್ದೆ. ಇದಕ್ಕೆ 1 ಸ್ಪೂನ್ ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ. ಇದನ್ನ ನೀಟಾಗಿ ತಿರುಗಿಸ್ಕೊಳ್ಳೋಣ. ರುಬ್ಕೊಂಡಿರೋ ಅಕ್ಕಿ ಪುಡಿನ ಹಾಕೋತಿದ್ದೀನಿ. ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಿರುಕೋಬೇಕು. ಫುಲ್ ಹಾಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ತಿರುವಕ್ಕೆ. ಮತ್ತೆ ಪಾಕ ಕೂಡ ನೀಟಾಗಿ ಗೊತ್ತಾಗಲ್ಲ ನಮ್ಗೆ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಅಂತ.
ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೋಡ್ಕೊಂಡು ಅಳತೆ ಪ್ರಕಾರ ಹಾಕೊಂಡ್ ಬನ್ನಿ. ಇದನ್ನು ಅಷ್ಟೇ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ತಿರುಗಿಸ್ಕೋಬೇಕು. ಅಕಸ್ಮಾತ್ ನಿಮ್ಗೆ ಪಾಕ ಏನಾರು ಕಮ್ಮಿ ಮಾಡಿದೀನಿ ಅಂತ ಅನ್ಸಿದ್ರೆ ಇದಕ್ಕೆ ಸ್ವಲ್ಪ ಕುದಿಯೋ ನೀರ್ನ ಹಾಕೋಬಹುದು. ಅದು ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕೊಳ್ಳಿ, ಇಲ್ಲಾಂದ್ರೆ ಉಂಡೆ ಮಾಡ್ಬೇಕಾದ್ರೆ ಗಟ್ಟಿ ಆಗೋಗುತ್ತೆ, ತಿಂದಾಗ ಗಟ್ಟಿ ಗಟ್ಟಿ ಅನ್ಸುತ್ತೆ. ಎಲ್ಲ ಮಿಕ್ಸ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ಈ ಪ್ರಾಸೆಸ್ ಸ್ವಲ್ಪ ಲಾಂಗ್ ಇದೆ, ಆದ್ರೆ ಮನೇಲಿ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಶಿವರಾತ್ರಿಗೆ ನಿಮ್ಮನೇಲೂ ಟ್ರೈ ಮಾಡಿ, ಏನಿಲ್ಲ ಅಂದ್ರೂ 1 ವೀಕ್ ತನಕ ಇಟ್ಕೊಂಡು ತಿನ್ಬೋದು. ಒಂದ್ಸಲ ನೋಡ್ಕೊಳ್ಳಿ ಉಂಡೆ ಕಟ್ಟಕ್ ಆಗುತ್ತಾ ಅಂತ. ಇವಾಗ ಇದು ಉಂಡೆ ಕಟ್ಟಕ್ಕೆ ರೆಡಿ ಆಗಿದೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಉಂಡೆ ಕಟ್ಕೋಬಹುದು. ತುಂಬಾ ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ರೆ 1-2 ದಿನಕ್ಕೆಲ್ಲ ಕಲ್ಲಾದಂಗ ಆಗೋಗುತ್ತೆ. ಅದಕ್ಕೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು, ಪರ್ಫೆಕ್ಟ್ ಆಗೂ ಇರುತ್ತೆ ಮತ್ತೆ ಸಾಫ್ಟ್ ಆಗೂ ಬರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ನಾನು 1 kg ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ ಮೀಡಿಯಂ ಸೈಜ್ದು 15 ಉಂಡೆ ಆಗಿದೆ. ನಿಮ್ಗೆ ನಾನು ಯಾವ್ಯಾವ ಐಟಮ್ಸ್ ಎಷ್ಟೆಷ್ಟು ತಗೊಂಡಿದ್ದೀನಿ ಅಂತ ಡೌಟ್ ಆದ್ರೆ ಎಲ್ಲಾನು ನೀಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಈ ಶಿವರಾತ್ರಿಗೆ ನಿಮ್ಮನೇಲೂ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಹೊಸ ರೆಸಿಪಿದು ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಕಿಚನ್ ಟಿಪ್ಸ್ ಕೊಡ್ತೀನಿ ಅಂತ. ಇವತ್ತಿನ ಟಿಪ್ಸ್ ಏನಂದ್ರೆ, ಇವಾಗ ಎಲ್ಲಾರ ಮನೇಲೂ ನಾನ್ ಸ್ಟಿಕ್ ಪಾತ್ರೆನೇ ಯೂಸ್ ಮಾಡ್ತಾರೆ. ಆ ನಾನ್ ಸ್ಟಿಕ್ ಪಾತ್ರೆಗೆ ಸ್ಟೀಲ್ ಕೈಗಳನ್ನ ಯೂಸ್ ಮಾಡಕ್ಕಾಗಲ್ಲ, ಅದಕ್ಕೆ ಮರದ ಕೈಗಳನ್ನ ಯೂಸ್ ಮಾಡ್ತೀವಿ. ಇದು ಹಾಳಾಗದೆ ಮತ್ತೆ ಹಳೇದಾಗದೆ ಇರ್ಬೇಕಂದ್ರೆ ಮರದ ಕೈಗಳಿಗೆ ಎಣ್ಣೆನ ಸವರಿ ಅದನ್ನ ಒಣಗಕ್ ಬಿಟ್ರೆ ತುಂಬಾ ದಿನ ಮರದ ಕೈಗಳು ಹೊಸ ತರ ಇರುತ್ತೆ, ಮತ್ತೆ ನೀವ್ ಎಷ್ಟ್ ದಿನ ಬೇಕಾದ್ರೂ ಇದನ್ನ ಉಪಯೋಗಿಸ್ಕೋಬಹುದು. ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.